ಅಲ್ಲ ಯಾವ ಪತನ ಏನಿಲ್ಲ. ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತೆ ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡ್ಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡ್ಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು, ಅಷ್ಟೇ ನನ್ನ ನಿರೀಕ್ಷೆ. If this resonated with you, follow News Trail for similar content.